ನಡೆದಾಗ ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು ಅಂತ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿದ್ದಾರೆ. ಪರೀಕ್ಷೆ ಬರೆದಂತಹ ಅಭ್ಯರ್ಥಿಗಳೆಲ್ಲ ಇದೀಗ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ. ಬಿಜೆಪಿ ನಾಯಕರ ಜೊತೆಯಲ್ಲಿ ಸಭೆಯನ್ನ ನಡೆಸಿದ್ದಾರೆ. ಮೊನ್ನೆ ನಡೆದಂತಹ ಪರೀಕ್ಷೆಯಲ್ಲಿ ಸರಿಯಾದ ಸಮಯಕ್ಕೆ ಪತ್ರಿಕೆಯನ್ನ ವಿದ್ಯಾರ್ಥಿಗಳಿಗೆ ಹಂಚಲಾಗಿರಲಿಲ್ಲ. ಇದನ್ನ ಪ್ರಶ್ನೆ ಮಾಡಲಾಯಿತು. ಬಟ್ ಅವರನ್ನ ಬಾಯಿ ಮುಚ್ಚಿಸುವಂತ ಕೆಲಸ ಪೊಲೀಸರಿಂದ ಆಯ್ತು. ಯಾರು ಪ್ರಶ್ನೆ ಮಾಡಿದ್ರು ಅವರನ್ನ ಪೊಲೀಸರು ಒದ್ದು ಎಳೆದೊಯ್ದ್ರು. ಈ ಬಾರಿ ಕೆಪಿಎಸ್ಸಿ ಪರೀಕ್ಷೆ 70,000 ಜನ ಬರೆದಿದ್ದು ಅದೇ ಪ್ರಶ್ನೆ ಪತ್ರಿಕೆಯಲ್ಲಿ 79 ಪ್ರಶ್ನೆಗಳು ತಪ್ಪಾಗಿ ಮುದ್ರಿತವಾಗಿದೆ. ಕೋರ್ಟಿಗೆ ಹೋದವ್ರಿಗೆ ಮಾತ್ರ ಮರುಪರೀಕ್ಷೆಗೆ ಅವಕಾಶ ಕೊಟ್ಟಿದ್ದು. ವಿದ್ಯಾರ್ಥಿಗಳ ಪರ ನಾನಿದ್ದೀನಿ ಅಂತ ಹೇಳೋ ಸಿಎಂ ಕೋರ್ಟ್ ಆದೇಶವನ್ನ ಇನ್ನೂ ಗಮನಿಸಬೇಕು ಅಂತ ಹೇಳ್ತಾರೆ. ಅನ್ಯಾಯಕ್ಕೊಳಗಾದಂತ ವಿದ್ಯಾರ್ಥಿಗಳ ಪರ ಬಿಜೆಪಿ ಹೋರಾಟವನ್ನ ಮಾಡುತ್ತೆ. ಇದು ಜನರ ಪರವಾದ ಸ್ಕೀಮ್ ಸರ್ಕಾರ ಅಲ್ಲ, ಆದರೆ ಸ್ಕ್ಯಾಮ್ ಸರ್ಕಾರ ಅಂತ ಕಾರ್ಯನಿರ್ವಹಿಸ್ತಾ ಇರೋದು. ಸುಲಿಗೆಕೋರ ನಿವೃತ್ತಿ ಅಧಿಕಾರಿಗಳನ್ನೇ ಸರ್ಕಾರ ಮುಂದುವರಿಸ್ತಾ ಇದೆ. ಆದರೆ 70,000 ವಿದ್ಯಾರ್ಥಿಗಳು ಕೋರ್ಟಿಗೆ ಹೋಗೋದಕ್ಕಾಗೋದಿಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೂ ನ್ಯಾಯ ಸಿಗಬೇಕು ಅಂತ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ಇನ್ನು ಕೋರ್ಟ್ ಹೇಳದೇ ಇದ್ರೂ ಸರ್ಕಾರ ಸ್ವಯಂ ಪ್ರೇರಿತವಾಗಿ ಪರೀಕ್ಷೆಯನ್ನ ಎಲ್ರಿಗೂ ನಡೆಸಬೇಕು. ಸದನದಲ್ಲಿ ಭರವಸೆಯನ್ನ ಕೊಟ್ಟಂತ ಸರ್ಕಾರ ಈಗ ತನ್ನ ಮಾತನ್ನ ಮರೆತು ಬೇರೆ ರೀತಿ ವರ್ತನೆ ಮಾಡ್ತಿದೆ ಅಂತ ಕಿಡಿಕಾರಿದ್ದಾರೆ.